ನಮಸ್ಕಾರ ಸ್ನೇಹಿತರೆ, ಟಾಕ್ಸಿಕ್ ಅಬ್ಬರ ಎಲ್ಲ ಕಡೆ ಜೋರಾಗಿದೆ. ನಾನು ಕೂಡ ಇವತ್ತು ಟಾಕ್ಸಿಕ್ ಸಿನಿಮಾವನ್ನ ಫಸ್ಟ್ ಶೋ ಅನ್ನ ನೋಡ್ಕೊಂಡು ಬಂದೆ. ಹಾಗಿದ್ರೆ ಈ ಸಿನಿಮಾ ಹೇಗಿದೆ, ಇದರ ಕತೆ ಏನು, ಈ ಸಿನಿಮಾವನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಬಹುದಾ, ಎಷ್ಟು ಸತಿ ನೋಡಬಹುದು, ಹಾಗಿದ್ರೆ ಈ ಸಿನಿಮಾದಲ್ಲಿ ಹೇಗೆ ಆಕ್ಟಿಂಗ್ ಮಾಡಿದ್ದಾರೆ, ಇದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. 4 ವರ್ಷ 500 ಕೋಟಿ ಹಣ, ಸಾವಿರಾರು ತಂತ್ರಜ್ಞರ ಪರಿಶ್ರಮ ಇವತ್ತು ತೆರೆ ಮೇಲೆ ನಮಗೆ ಕಾಣಿಸಿದೆ. 3 ಗಂಟೆ 14 ನಿಮಿಷಗಳ ಟಾಕ್ಸಿಕ್ ಸಿನಿಮಾದಲ್ಲಿ ಏನಿದೆ ಅಂತ ಹೇಳೋದಕ್ಕೆ ತುಂಬ ಹೇಳ್ಬೋದು. ಇದ್ರ ಬಗ್ಗೆ ಟಾಕ್ಸಿಕ್ ನಿಜಕ್ಕೂ ಜಗ ಮೆಚ್ಚುವ ಸಿನಿಮಾ ಅಂದರೆ ತಪ್ಪಿಲ್ಲ. ಕನ್ನಡದ ಸಿನಿಮಾ ಹಾಲಿವುಡ್ ರೇಂಜ್ಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೀವು ಈ ಸಿನಿಮಾ ಹೇಗಿದೆ ಅಂತ ಕೇಳಿದರೆ, ಒಬ್ಬ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಒಂದ್ಸರಿ ನೋಡ್ಬೋದಾ ಅಂತ ಕೇಳಿದರೆ ಖಂಡಿತ ನೋಡ್ಬೋದು. ಯಶ್ ಅವರ ಮಾಸ್ ಎಂಟ್ರಿಯಿಂದ ಹಿಡಿದು ಎಂಡ್ ತನಕ ಸಿನಿಮಾ ಏನಾಗುತ್ತೆ ಅಂತ ನಿಮ್ಮನ್ನು ಕಾಡುತ್ತೆ, ಕಾತರದಿಂದ ನೋಡುವಂತೆ ಮಾಡುತ್ತೆ. ಇಂಡಿಯನ್ ಸಿನಿಮಾ ರಂಗದಲ್ಲೇ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫೈಟಿಂಗ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಕಟ್ಕೊಟ್ಟಿದ್ದಾರೆ ಗೀತು ಮೋಹನ್ ದಾಸ್. ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ನಲ್ಲಿ ರಾಯ ಅಬ್ಬರಿಸಿದ್ದಾನೆ. ಹೆಣ್ಣು ಹೆಂಡದ ನಡುವೆ ರಾಯ ನೆತ್ತರ ಓಕಳಿಯನ್ನೇ ಹರಿಸಿದ್ದಾನೆ. ಅಕ್ಕನ ತ್ಯಾಗ, ರಾಯನ ಹಠ, ಹೆಣ್ಣಿನ ಮೇಲಿನ ಮೋಹ ಇಡೀ ಕಥೆಯನ್ನು ತೆಗೆದುಕೊಂಡು ಹೋಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆ ನಮಗೆ ಇಡೀ ಸಿನಿಮಾದಲ್ಲಿ ಕೇಳುವುದು ಗನ್ ಸೌಂಡ್. ದೀಪಾವಳಿ ಟೈಮ್ನಲ್ಲಿ ಹೇಗೆ ಪಟಾಕಿ ಸೌಂಡು ಊರು ತುಂಬ ಡಮ್ 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 ಅಂತ ಕೇಳ್ತಾ ಇರುತ್ತೋ, ಹಾಗೆ ಇಡೀ ಸಿನಿಮಾದಲ್ಲಿ ನಮಗೆ ಕಿವಿಗೆ ಡಮ್ ಡಮ್ ಅನ್ನೋ ಸೌಂಡು, ಗನ್ ಸೌಂಡು ನಮಗೆ ಇಲ್ಲಿ ಕೇಳಿಸ್ತಾನೆ ಇರುತ್ತೆ. ಏನೆಲ್ಲ ಇಷ್ಟ ಆಗುತ್ತೆ ಅಂದರೆ, ಯಶ್ ಅವರ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಷ್ಟ ಆಗುತ್ತೆ, ಮೇಕಿಂಗ್ ಇಷ್ಟ ಆಗುತ್ತೆ, ಫೈಟಿಂಗ್ ಇಷ್ಟ ಆಗುತ್ತೆ. ಇನ್ನು ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಇದ್ರೂ ಕೂಡ ಕತೆ ಸಿನಿಮಾದಲ್ಲಿ ನಾವು ಎಲ್ಲಿದೆ ಅಂತ ಹುಡುಕ್ಬೇಕಾಗುತ್ತೆ. ಕತೆ ಏನಿರ್ಬೋದು ಅನ್ನೋ ಒಂದು ಗುಂಗು ನಮಗೆ ಥಿಯೇಟರ್ನಿಂದ ಹೊರಗೆ ಬಂದ್ರ ಮೇಲೂ ಕೂಡ ನಮಗೆ ಕಾಡುತ್ತೆ. ಅಕ್ಕನ ತ್ಯಾಗಕ್ಕೆ ರಾಯನ ಹೋರಾಟವಿದ್ರು ಆ ಹೋರಾಟ ಯಾಕೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ರಾಯ ಮತ್ತು ಅವನ ಮಗನ ನಡುವೆ ನಡೆಯೋ ಹೋರಾಟ ಕೊನೆಯಲ್ಲಿ ಬಿಗ್ ಟ್ವಿಸ್ಟ್ ಅನ್ನು ಕೊಡುತ್ತೆ. ರಾಯನ ಭ್ರಮೆಯಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಗುತ್ತೆ. ನೆಗೆಟಿವ್ ಅಂತ ಹೇಳೋದಕ್ಕೆ ಸಾಕಷ್ಟು ಇದ್ರೂ ಅದು ಯಶ್ ಅವರ ಆ್ಯಕ್ಟಿಂಗ್ನಲ್ಲಿ ಮರೆಮಾಚಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಸಿನಿಮಾಕ್ಕೆ ಇನ್ನೇನೋ ಬೇಕಿತ್ತು ಅಂತ ಹೇಳಿ ನಮಗೆ ಅನಿಸುತ್ತೆ. ಖುಷಿಯಿಂದ ಥಿಯೇಟರ್ಗೆ ಹೋದರೆ ಅದೇ ಖುಷಿಯಿಂದ ವಾಪಸ್ ಹೊರಗೆ ಬರಬಹುದಾ ಅನ್ನೋದಕ್ಕೆ ಉತ್ತರ ಈ ಸಿನಿಮಾವನ್ನು ನೀವೇ ಥಿಯೇಟರ್ಗೆ ಹೋಗಿ ನೋಡಿ ಹೇಳಬೇಕು. ಕನ್ನಡದ ಮಟ್ಟಿಗೆ ಒಂದು ಒಳ್ಳೆಯ ಸಿನಿಮಾ ಅಂತ ನಾನು ಹೇಳ್ಬೋದು ಅಷ್ಟೇ. ಹೊಡೆದಾಟ ಬಡಿದಾಟ ಇಷ್ಟು ಬೇಕಿತ್ತಾ? ವೈಲೆನ್ಸ್ ಸಿನಿಮಾವನ್ನು ಡಲ್ ಮಾಡ್ತಾ ಅಷ್ಟು ನೆತ್ತರು ಯಾವ ಕಾರಣಕ್ಕೆ ಹರಿಯುತ್ತೆ ಅನ್ನೋ ಪ್ರಶ್ನೆಗೆ ಕೊನೆಗೂ ನಮಗೆ ಉತ್ತರ ಸಿಗಲ್ಲ. ಇನ್ನು ಹಿಂದಿ ಇಂಗ್ಲಿಷ್ ಹೆಚ್ಚಾಗಿ ಬಳಸಿದ್ದಾರೆ, ಅದಕ್ಕೆ ಸಬ್ ಟೈಟಲ್ ಕನ್ನಡದಲ್ಲಿ ಕೊಟ್ಟಿದ್ರೆ ಒಳ್ಳೆದಿತ್ತು ಅಂತ ಹೇಳಿ ಅನಿಸುತ್ತೆ. ಇನ್ನು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಡಿಸ್ಕ್ಲೈಮರ್ ಸಿನಿಮಾ ಶುರುವಿಂದ ಕೊನೆ ತನಕ ಸ್ಕ್ರೀನ್ ಮೇಲೆ ನಮಗೆ ಕಾಣ್ತಾನೆ ಇರುತ್ತೆ. ಫ್ಯಾಮಿಲಿ ಜೊತೆ ನೋಡಬಹುದಾ ಅಂತ ಕೇಳಿದರೆ ನೋಡಬಹುದು, ಆದರೆ ಗಂಡ ಹೆಂಡತಿ ಮಾತ್ರ ಹೋಗಿ ನೋಡಿ. ಸಿನಿಮಾ ತಂಡವೇ ಹೇಳಿದಂತೆ ಇದು 18+ ಸಿನಿಮಾ. ಕೆಟ್ಟ ಪದ ಬಳಕೆ, ಕ್ರೈಮ್ ದೃಶ್ಯಗಳು, ಕೆಲವೊಂದು ಫೈಟಿಂಗ್ ಸೀನ್, ರಕ್ತ ಹರಿಯೋದು, ಯಶ್ ಅವರ ರೊಮ್ಯಾನ್ಸ್ ಸೀನ್ಗಳು ಮಕ್ಕಳ ಮೇಲೆ ಎಫೆಕ್ಟ್ ಬೀಳಬಹುದು ಅಂತ ಇದನ್ನ ಓನ್ಲಿ ಅಡಲ್ಟ್ ಸಿನಿಮಾ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಗಂಡ ಹೆಂಡತಿ ಬೇಕಾದ್ರೆ ಹೋಗಿ ಸಿನಿಮಾವನ್ನ ನೋಡಿ. ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳೋದು ನನ್ನ ಅನಿಸಿಕೆ. ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ ಯಶ್ ಅವರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಪ್ಪ ಮತ್ತು ಮಗನಾಗಿ ಡಬಲ್ ರೋಲ್ನಲ್ಲಿ ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಯನತಾರ ರಾಯನ ಅಕ್ಕನಾಗಿ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಅಕ್ಕನ ತ್ಯಾಗ ಯಾಕೆ, ತಮ್ಮನ ಹಠ ಯಾಕೆ ಅನ್ನೋದು ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಸುದೇವ್ ರಾಯರ್ ಸೇರಿದಂತೆ ಎಲ್ಲರೂ ತಮ್ಮ ಪಾತ್ರದಲ್ಲಿ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಕೂಡ ಮಿಸ್ ಮಾಡದೆ ಟಾಕ್ಸಿಕ್ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಳೆಸಿ. ನಮಸ್ಕಾರ.